ಟೋಟಲ್ ಆಗಿ 12,256 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ ಅಬಕಾರಿ ಇಲಾಖೆ ಸಿಬ್ಬಂದಿ ಆಯ್ಕೆ ಆಯೋಗದಲ್ಲಿ. ಏನ್ ಮೊನ್ನೆ 13 ಲಕ್ಷಕ್ಕೆ ಒಂದು ಪೋಸ್ಟ್ಗೆ ಮಾರಾಟ ಮಾಡಿದಾರಲ್ಲ, ಅದೇ ಇಲಾಖೆಯಲ್ಲಿ ಮತ್ತೆ ನೇಮಕಾತಿ ಆಗಿದೆ. ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಒಂದೊಂದ ತಿಳಿಸ್ಕೊಡ್ತೇನೆ ನೋಡಿ. ಸುಮಾರು 20 ರಿಂದ 30 ಪ್ರಕಾರ ಪೋಸ್ಟ್ ಇದಾವೆ. ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು, ತೆರಿಗೆ ಸಹಾಯಕರು, ಹಿರಿಯ ಆಡಳಿತ ಸಹಾಯಕರು, ಹಿರಿಯ ಸಚಿವಾಲಯ ಸಹಾಯಕರು, ಉನ್ನತ ವಿಭಾಗೀಯ ಗುಮಾಸ್ತ ಪೋಸ್ಟು, ಅಂಚೆ ಸಹಾಯಕರು, ವಿಂಗಡಣಾ ಸಹಾಯಕರು ಹಾಗೂ ಲೆಕ್ಕ ಪರಿಶೋಧಕರು ಮತ್ತು ಲೆಕ್ಕ ಪರಿಶೋಧಕ, ಹಿರಿಯ ಪರಿಶೋಧಕರು, ಕಚೇರಿ ಅಧೀಕ್ಷಕರು, ವಿಭಾಗೀಯ ಮುಖ್ಯಸ್ಥರಾಗಬಹುದು, ಆಫೀಸರ್ಸ್ ಹುದ್ದೆಗಳು ಮತ್ತು ಇಂಟೆಲಿಜೆನ್ಸ್ ಆಫೀಸರ್ಸು, ವಿಭಾಗೀಯ ಲೆಕ್ಕ ಪತ್ರಾಧಿಕಾರಿ, ಕಾರ್ಯನಿರ್ವಾಹಕ ಹುದ್ದೆಗಳು, ಸಂಶೋಧನಾ ಸಹಾಯಕ ಪೋಸ್ಟು ಮತ್ತು ಸಬ್ ಇನ್ಸ್ಪೆಕ್ಟರು, ಹೀಗೇನೆ ಇನ್ನೂ ಹಲವಾರು ಇದ್ದಾವೆ. ಈ ಒಂದು ಸಬ್ ಇನ್ಸ್ಪೆಕ್ಟರ್ದಲ್ಲೇನೆ ಪರೀಕ್ಷಕ, ಅದನಂತರ ಪ್ರಿವೆಂಟ್ ಆಫೀಸರ್ಸು ಮತ್ತು ಸಬ್ ಇನ್ಸ್ಪೆಕ್ಟರು, ಸಹಾಯಕ ಜಾರಿಕಾರ ಹುದ್ದೆಗಳು, ಅದರಲ್ಲಿ ವಿಭಾಗಾಧಿಕಾರಿ ಪೋಸ್ಟು, ಇಷ್ಟೇ ಅಲ್ಲ ಇನ್ನು ಬೇರೆ ಬೇರೆ ಪೋಸ್ಟ್ ಇದಾವೆ. ಟೋಟಲ್ ಆಗಿ 12,256 ಪೋಸ್ಟ್ಗಳಿಗೆ ಒಂದು ನೋಟಿಸ್ ಅನ್ನ ಪ್ರಕಟ ಮಾಡಿದೆ ಕೇಂದ್ರ ಸರ್ಕಾರ. ನೋಡಿ, ಈ ಒಂದು ಅಧಿಸೂಚನೆ ಮತ್ತು ದಿನಾಂಕ, ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ಇಲ್ಲಿ ನೋಡಿ ಯಾವ ರೀತಿಯಾಗಿ ಹಂಗೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟು ಮತ್ತು ಅಪ್ಲಿಕೇಶನ್ ಫೀಸ್ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ ಇಲ್ಲಿ ನೋಡಿ. ಕೊನೆಯ ದಿನಾಂಕ 22/6/2026 ಕೊನೆಯ ದಿನಾಂಕ. ಮತ್ತು ನೋಟಿಸ್ ಆಗಿರೋದು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ 21 ಮೇ 2026 ಸ್ಟಾರ್ಟ್ ಆಗಿದೆ. ಇದು SS ಇಲಾಖೆ ಸೆಂಟ್ರಲ್ ನಲ್ಲಿ ಬರತ್ತೆ. ಇದೊಂದು ಒಳ್ಳೆಯ ಅವಕಾಶ. ಇದು 2026 ನೇಮಕಾತಿ ಆಗಿರತ್ತೆ. CGCL ಎಕ್ಸಾಮಿನೇಷನ್ 2026. ಮತ್ತು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಒಂದು ಪರೀಕ್ಷೆ ಇಟ್ಟಿರ್ತಾರೆ. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ದಲ್ಲಿ ನಡೆಸ್ತಾರೆ ಮತ್ತು ಡಿಸೆಂಬರ್ದಲ್ಲಿ 2ನೇ ಪರೀಕ್ಷೆ ಇರತ್ತೆ. ಅದು ನಿಯಮಗಳ ಪ್ರಕಾರ ನಡೆಸ್ತಾರೆ. ಮತ್ತು ಅರ್ಜಿ ಶುಲ್ಕ ಪಾವತಿ ಮಾಡೋದು 23/6/2026 ಒಳಗಾಗಿ ಅರ್ಜಿ ಶುಲ್ಕ ಪಾವತಿ ಮಾಡಿ. ಅಲ್ಲಿ ತನಕ ನಿಮಗೆ ಕೊನೆಯ ದಿನಾಂಕ ಇರತ್ತೆ. ಬನ್ನಿ, ಇಲ್ಲಿ ಖಾಲಿರುವಂತಹ ಪೋಸ್ಟು ಆಗಲೇ ತಿಳಿಸ್ಕೊಟ್ಟೇನಲ್ಲ, ಆ ಎಲ್ಲ ಪೋಸ್ಟ್ ವಿವರ ಇಲ್ಲಿದೆ. ಪೋಸ್ಟು ಮತ್ತು ಅದಕ್ಕೆ ತಕ್ಕಂತೆ ಡಿಪಾರ್ಟ್ಮೆಂಟ್ ಹೆಸರು ಮತ್ತು ಅದರಲ್ಲಿ ಯಾವೊಂದು ವರ್ಗ ಇದೆ ಅದನ್ನ ಕೊಟ್ಟಿದ್ದಾರೆ. ಗ್ರೂಪ್ C ನೋ ಅಥವಾ ಗ್ರೂಪ್ A ನೋ ಅಥವಾ ಗ್ರೂಪ್ B ನೋ ಅದು ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಈಗ ಕರೆದಿರೋದು ಗ್ರೂಪ್ B ಮತ್ತು ಗ್ರೂಪ್ C ಪೋಸ್ಟ್ ಇರತ್ತೆ. ನೋಡಿ, ಗ್ರೂಪ್ C ಬೇರೆ ಮತ್ತು ಗ್ರೂಪ್ B ಬೇರೆ. ಗ್ರೂಪ್ C ಕರೆದಿರೋದು ಗ್ರೂಪ್ B ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ 18 ರಿಂದ 30 ವರ್ಷ ಮತ್ತು 18 ರಿಂದ 35 ವರ್ಷ ಇರಬೇಕಾಗತ್ತೆ. ಈಗ ಅಲ್ಲಿ ನೀವು ಆನ್ಲೈನ್ ಕೇಂದ್ರದಲ್ಲಿ ಹೋದ್ರೆ ಅಪ್ಲಿಕೇಶನ್ ಹಾಕ್ತಾರೆ. ಟೆನ್ಷನ್ ತಗೋಡೆ ಅಪ್ಲಿಕೇಶನ್ ಹಾಕಕ್ ಹೋಗಿ, ಮಹಿಳೆಯರು ಪುರುಷರು ಇಬ್ರು ಅಪ್ಲಿಕೇಶನ್ ಹಾಕಕ್ ಹೋಗಿ. ಮತ್ತೆ ಏಜ್ ಲಿಮಿಟ್ ಬಗ್ಗೆ ಮಾಹಿತಿ ಈ ಒಂದು ನೋಟಿಸ್ ದಲ್ಲೇ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಎಷ್ಟಾಗಿರ್ಬೇಕಂತೇಳಿ ನಿಮಗೆ ಸಾಮಾನ್ಯವಾಗಿ 18 ಆಗಿರ್ಬೇಕು. ನಾರ್ಮಲ್ ಪೋಸ್ಟ್ಗಳಿಗೆ 27 ವರ್ಷ, ಇನ್ನೊಂದು ಪೋಸ್ಟ್ಗಳಿಗೆ 20 ರಿಂದ 30 ವರ್ಷ, ಮತ್ತು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳಿಗೆ ಏನಾದರೂ ಅಪ್ಲಿಕೇಶನ್ ಹಾಕಿದ್ರೆ 18 ರಿಂದ 30, 20 ರಿಂದ 30 ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆನೆ ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮೊಂದು ಡೇಟ್ ಆಫ್ ಬರ್ತು ಅದನ್ನ ಮೊದಲಿಗೆ ನೋಡ್ಕೊಳ್ಳಿ. ಅದ ನಂತರ ನೀವು ಅಪ್ಲಿಕೇಶನ್ ಹಾಕಿದ್ರೆ ತುಂಬಾ ಒಳ್ಳೇದು. ಮೇ ಕೊನೆಯ ವಾರದಲ್ಲಿ ಇದು ನೇಮಕಾತಿ ಆಗಿದೆ. ಸಾಕಷ್ಟು ಕರೀತಿದ್ದಾರೆ. ಈ ಒಂದು ಮೇ ಕೊನೆಯ ವಾರದಲ್ಲೇನೆ ಸಾಕಷ್ಟು ನೇಮಕಾತಿ ಆಗಿದೆ. ಮಿಸ್ ಮಾಡ್ಕೊಬೇಡಿ. 130ಕ್ಕಿಂತ ಅಧಿಕ ಪೇಜ್ ಇದು ಈ ಒಂದು ನೋಟಿಸು. ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ಸಿಬ್ಬಂದಿ ಆಯ್ಕೆ ಆಯೋಗ ತುಂಬಾ ಜನ ಇದಕ್ಕೆ ಅಬಕಾರಿ ಇಲಾಖೆ ಅಂತ ಕರೀತಾರೆ. 12,256 ಪೋಸ್ಟ್ ಬೃಹತ್ ನೇಮಕಾತಿ. ಇಲ್ಲಿಂದ ಇಲ್ಲಿ ತನಕ ವಿಚಾರ ಮಾಡಿ 12,256 ಪೋಸ್ಟ್ ಅಂತ ಹೇಳಿ. ಇದು ಅಖಿಲ ಭಾರತದಲ್ಲಿ ಕೆಲಸ. ಕರ್ನಾಟಕದಲ್ಲಿ ಇರತ್ತೆ, ಬಟ್ ಅಖಿಲ ಭಾರತದಲ್ಲಿ ಇರತ್ತೆ. ಇಲ್ಲಿ ಅತಿ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಮತ್ತು ಸಹಾಯಕ 2 ಪೋಸ್ಟ್ಗಳು ಜಾಸ್ತಿ ಇದಾವೆ. ಅರ್ಜಿ ಸಲ್ಲಿಸಿದ್ರೆ ಸಾಮಾನ್ಯವಾಗಿ ನಿಮಗೆ ನಾರ್ಮಲ್ ಆಗಿ ಕನಿಷ್ಠ 25,500ರಿಂದ ಗರಿಷ್ಠ 1,51,000 ತನಕ ಸ್ಯಾಲರಿ ಕೊಡ್ತಾರೆ. ಅದೇ ರೀತಿಯಾಗಿ ಆಯ್ಕೆ ಪ್ರಕಾರದಲ್ಲಿ ಶ್ರೇಣಿ ಮೊದಲನೇ ಒಂದು ಪರೀಕ್ಷೆ ಇರತ್ತೆ. ಆ ಒಂದು ಶ್ರೇಣಿ ಮೊದಲನೇ ಒಂದು ಪರೀಕ್ಷೆ ಕಂಪ್ಯೂಟರ್ ಆಧಾರ ಇರತ್ತೆ. ಶ್ರೇಣಿ 2ನೇ ಪರೀಕ್ಷೆ ಅದು ಕೂಡ ಕಂಪ್ಯೂಟರ್ ಆಧಾರ ಪರೀಕ್ಷೆ ಇರತ್ತೆ. ಕೊನೆಯಲ್ಲಿ ಡಾಕ್ಯುಮೆಂಟ್ಸು. ಇದಕ್ಕೆ 2 ಪರೀಕ್ಷೆ ನಡೆಸ್ತಿದ್ದಾರೆ. ಈ ಹಿಂದೆ ಏನ್ ಕರೆದಿದ್ರಲ್ಲ SSC ದಲ್ಲೇ, ಅದಕ್ಕೆ ಒಂದೊಂದು ಪರೀಕ್ಷೆ ಇಟ್ಟಿದ್ರು. ಆದ್ರೆ ಇದಕ್ಕೆ 2 ಪರೀಕ್ಷೆ ಇರ್ತವೆ. ಒಂದು ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಇನ್ನೊಂದು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಮುಗಿಯುತ್ತು, ಸೆಲೆಕ್ಟ್ ಆಗಲ್ಲ. ಕಡ್ಡಾಯವಾಗಿ 2 ಇದು ಏನ್ ಪರೀಕ್ಷೆ ಇದಾವಲ್ಲ ಅದರಲ್ಲಿ ಪಾಸ್ ಆಗಲೇಬೇಕು. ಕನಿಷ್ಠ ಎಷ್ಟಿದೆಯಲ್ಲ ಒಂದು ಕನಿಷ್ಠ ಅಂಕ ತಗೊಂಡಾದ್ರೂ ಪಾಸ್ ಆಗ್ತೀರಾ. ಅರ್ಜಿ ಶುಲ್ಕ ಮಹಿಳೆಯರಿಗೆ EWS, PWD, SC ST ವರ್ಗದವರಿಗೆ ಶುಲ್ಕನೇ ಕೊಟ್ಟಿಲ್ಲ, 0 ಇರತ್ತೆ. ಈ ತರ ಎಲ್ಲ ಒಂದು ವರ್ಗದವರಿಗೆ 100 ರೂಪಾಯಿ ಅಂದ್ರೆ 100 ರೂಪಾಯಿ ಇರತ್ತೆ.
ನೋಡ್ಕೊಳ್ಳಿ ವಯೋಮಿತಿ ಅಂತೂ ಈಗಾಗಲೇ ಗೊತ್ತಿದೆ, ಸರಿಲಿಕ್ಕೆ ಕೂಡ ಇರತ್ತೆ. 18ರಿಂದ 30 ವರ್ಷ ತನಕ ಅನುಭವ ಆಗತ್ತೆ. ಬಟ್ ತಕ್ಕಂತೆ ಅಪ್ಲಿಕೇಶನ್ ಆಯ್ಕೆ ಸೆಕೆಂಡ್ PUC ಪದವಿ ಈ ಒಂದು ಮುಗಿಸಿದವರು ಅಪ್ಲಿಕೇಶನ್ ಆಯ್ಕೆ.